ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ಮಕ್ಕಳು ಕೂತ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ನಿದ್ದೆಗಣ್ಣಲ್ಲಿ ಮಾತಾಡ್ತಾ ಇದ್ವಿ. ಹೆಂಗೆ ಓದೋದು? ಎಕ್ಸಾಮ್ಸ್ ಎಲ್ಲ ಹತ್ತಿರ ಬರ್ತಾ ಇದೆ. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಒಂದು ಗೊತ್ತಾಗ್ತಾಯಿಲ್ಲ. ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ. ಲಾಸ್ಟ್ ಇಯರು ನಮ್ಮ ನಿತಿನ್ಗೆ ತುಂಬ ಟೈಮ್ ಇತ್ತು. ಸ್ಕೂಲಿಂದ ಬರಬೇಕಾದ್ರೆ ಒಂದು 4 ಗಂಟೆಗಾಗಲೇ ಮನೆಗೆ ಬರ್ತಿದ್ರು. ಇವಾಗಂತೂ ನಮ್ಮ ಪಾಪುಗೆ ಸ್ಕೂಲಿಂದ ಬರಬೇಕಾದ್ರೆ ರಾತ್ರಿ 8 ಗಂಟೆ ಆಗುತ್ತೆ. ಯಾವ ಟೈಮಲ್ಲಿ ಓದೋದು, ಹೆಂಗೆ ಓದೋದು ಒಂದು ಗೊತ್ತಾಗ್ತಿಲ್ಲ. ಆ ಥರದ್ದೇನಾದರೂ ನಿಮಗೆ ಟಿಪ್ಸು ಏನಾದರೂ ಗೊತ್ತಿತ್ತು ಅಂದರೆ ಯಾವ ಟೈಮ್ಗೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅಂತ ಗೊತ್ತಿದ್ರೆ ದಯಮಾಡಿ ನಮಗೂ ತಿಳಿಸಿ. ಹಾಗೆಯೇ ನಮ್ಮ ಪಾಪು ಕಾಲು ಬೇರೆ ಏಟ್ ಮಾಡ್ಕೊಂಡಿದೆ. ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡೋದಕ್ಕೂ ಆಗೋಲ್ಲ. ಓಕೆ, ಬೆಳಗ್ಗೆನೇ ಎದ್ದು ಅಷ್ಟೆಲ್ಲ ಮಾತುಕತೆ ಮುಗಿಸ್ಕೊಂಡು ಇವತ್ತಿಂದ ನಾನು 7 ಡೇಸ್ ಬ್ರೇಕ್ಫಾಸ್ಟ್ ಏನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತಿದ್ದೀನಿ. ಸೊ ಟುಡೇ ಈಸ್ ದ ಫಸ್ಟ್ ಡೇ ಆ್ಯಂಡ್ ಇವತ್ತು ನಾನು ರೊಟ್ಟಿ ತಟ್ತಾ ಇದ್ದೀನಿ. ನಾನು ನೋಡಿ ಕೈಯಲ್ಲೇ ರೊಟ್ಟಿ ತಟ್ಟೋದು, ಯಾವುದೇ ರೀತಿ ಮಿಷಿನ್ಗಳನ್ನ ಯೂಸ್ ಮಾಡಲ್ಲ. ನೀವೆಲ್ಲರೂ ಹೇಗೆ ರೊಟ್ಟಿ ಮಾಡ್ತೀರ ಅನ್ನೋದು ಕಮೆಂಟ್ ಮಾಡಿ ದಯಮಾಡಿ ತಿಳಿಸಿ. ಹಾಗೆಯೇ ನಾನು ಮಾಡ್ತಿರೋದು ಅಕ್ಕಿ ರೊಟ್ಟಿ. ನಿಮಗೆಲ್ಲ ಯಾವ್ಯಾವ ರೀತಿ ರೊಟ್ಟಿ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ರಾಗಿ ರೊಟ್ಟಿನೂ ಮಾಡ್ತೀನಿ, ಬಟ್ ರೇರ್, ತುಂಬ ಕಡಿಮೆ. ಜೋಳದ ರೊಟ್ಟಿ ಮಾಡ್ತೀನಿ, ಅದನ್ನು ತುಂಬ ಕಡಿಮೆ. ಜಾಸ್ತಿ ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ, ಬಿಕಾಸ್ ಈಸಿ ಆ್ಯಂಡ್ ತಿನ್ನುವಾಗ ಅವ್ರಿಗೂ ಚೆನ್ನಾಗಿ ಅನ್ಸುತ್ತೆ ಅಂದ್ಬಿಟ್ಟು ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ. ಸೊ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಹಿಟ್ಟಲ್ಲಿ ರೊಟ್ಟಿ ಮಾಡ್ತಾಯಿಲ್ಲ, ಅಂದರೆ ಬರೀ ಹಿಟ್ಟು ಕಲಸಿ ರೊಟ್ಟಿ ಮಾಡ್ತಾಯಿಲ್ಲ, ಅನ್ನ ಮತ್ತು ಹಿಟ್ಟು ಎರಡೂ ಮಿಕ್ಸ್ ಮಾಡಿ ರೊಟ್ಟಿ ಮಾಡೋದು. ನಾನು ರೆಗ್ಯುಲರ್ಲಿ ನಾವು ರಾಗಿ ರೊಟ್ಟಿ ಮಾಡಿದ್ರೂ ಹಾಗೆ ಮಾಡೋದು, ಬಟ್ ಜೋಳದ ರೊಟ್ಟಿ ಮಾತ್ರ ಹಿಟ್ಟು ಮಾಡಿ, ಅಂದರೆ ನಾವು ಈ ಮುದ್ದೆಗೆಲ್ಲನೂ ಹಿಟ್ಟು ಹೆಂಗೆ ಮಾಡ್ಕೊಳ್ತೀವಲ್ಲ ಆ ಥರ ಹಿಟ್ಟು ಮಾಡಿಬಿಟ್ಟು ಮಾಡ್ತೀನಿ. ಆ್ಯಂಡ್ ನೀವೆಲ್ಲ ಯಾವ ರೀತಿ ರೊಟ್ಟಿಗಳನ್ನ ಮಾಡ್ತೀರಾ? ಬರೀ ಜಸ್ಟ್ ಹಿಟ್ಟನ್ನಲ್ಲಿ ಮಾಡ್ತೀರಾ ಅಥವಾ ಅನ್ನ ಮತ್ತು ಹಿಟ್ಟನ್ನು ಕಲಸಿ ಮಾಡ್ತೀರಾ? ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಇವತ್ತು ನಾನು ನಿನ್ನೆ ಒಬ್ಬರು ನಂದು ಲೈವ್ನಲ್ಲಿ ಮಾತಾಡ್ತಿದ್ರು, ಸೌಮ್ಯ ಅಂತ ಹೇಳ್ಬಿಟ್ಟು. ಅವ್ರ ಹತ್ರ ಮಾತಾಡ್ತಿದ್ದೆ. ಆವಾಗ ನನಗೆ ಅವರು ಬ್ರೇಕ್ಫಾಸ್ಟ್ಗಳನ್ನ ಇದು ಮಾಡ್ತೀನಿ ಅಂತ. ಸೊ ನಾನು ಯಾಕೆ ಬ್ರೇಕ್ಫಾಸ್ಟ್ ವೀಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಐ ಗಾಟ್ ಅ ಥಾಟ್. ಸೊ ಅದಕ್ಕೇನೆ ನಾನು 7 ಡೇಸ್ ಬ್ರೇಕ್ಫಾಸ್ಟ್ ವೀಡಿಯೋಸ್ಗಳನ್ನ ಮಾಡೋಣ. ಈಗ ತುಂಬ ಜನರು ಕನ್ಫ್ಯೂಸ್ ಇರುತ್ತೆ, ಏನು ಬೆಳಗ್ಗೆ ಇದು ಏನು ತಿಂಡಿ ಮಾಡೋದು ಅಂತ. ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ಒಂದು 8 ರಿಂದ 9 ರೊಟ್ಟಿ ಮಾಡಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ನಿಮಗೆ ಇಷ್ಟ ಆಗಿದೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.